ಓಂ ಶಾಂತಿ ಭಕ್ತರೇ, ಮಿತ್ರರೇ, ಹಾಗೆ ಅಭಿಮಾನಿಗಳೇ, ಗೆಳೆಯರೇ, ಹಾಗೆ ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ನಿಮಗೆ ಗೊತ್ತಿದೆ, ಭಯ ಪ್ರತಿಯೊಬ್ಬರಿಗೂ ಇದೆ, ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಇದೆ, ಕಷ್ಟಗಳು ಪ್ರತಿಯೊಬ್ಬರಿಗೂ ಇದೆ, ಹಾಗೆ ಜೀವನದಲ್ಲಿ ಗೊಂದಲ ಕೂಡ ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಗೊಂದಲದಿಂದ ಹೇಗೆ ನಾವು ಹೊರಗೆ ಬರಬೇಕು, ಈ ಸಮಸ್ಯೆಗಳಿಂದ ಹೇಗೆ ಹೊರಗೆ ಬರಬೇಕು, ಈ ಕಷ್ಟಗಳನ್ನು ಹೇಗೆ ನಾವು ಪಾರು ಮಾಡ್ಕೋಬೇಕು, ಇದಕ್ಕೆ ನಾವು ಮೊರೆ ಹೋಗೋದು ಋಷಿಮುನಿಗಳು, ಮಹರ್ಷಿಗಳು, ಮಹಾತ್ಮರು ಅಥವಾ ಮಾಂತ್ರಿಕರು ಅಂತ. ಮಾಂತ್ರಿಕರು ಅಂದರೆ ಯಾರು? ಈ ಮಹಾತ್ಮರು ಅಂದರೆ ಯಾರು? ಮಹಾತ್ಮರು ಅಂದರೆ ಸಾತ್ವಿಕರು. ನಮಗೆ ಯಾವುದೇ ಭಯ ಇಲ್ಲದೆ ಅವ್ರ ಮುಖ ನೋಡಿದ ತಕ್ಷಣ ನಮಗೇನೋ ಒಂದು ಧೈರ್ಯ ಬರುತ್ತೆ, ಏನೋ ಮನಸ್ಸಿನಲ್ಲಿ ಒಂದು ಆತ್ಮವಿಶ್ವಾಸ ಬರುತ್ತೆ, ಏನೋ ಒಂದು ಶಾಂತಿ ಅಂತ ಸಿಗುತ್ತೆ. ನಮ್ಮ ಸುತ್ತಲೂ ಒಂದು ರಕ್ಷಾ ಕವಚ ಇದೆ, ನಮ್ಮನ್ನು ರಕ್ಷಣೆ ಮಾಡ್ತಾರೆ ಇವರು ದೇವರು, ಇವರು ಗುರುಗಳು. ಈ ರೀತಿ ನಾವು ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟು ಅವ್ರ ಮುಂದೆ ನಾವು ಅವ್ರಿಗೆ ಶರಣಾಗತರಾಗ್ತೀವಿ. ಶರಣಾಗತಿ ಆಗೋದು ಉದ್ದೇಶ ನಮಗೊಂದು ರಕ್ಷಣೆ ಬೇಕು ಅಂತ. ಆ ರಕ್ಷಣೆನ ಕೊಡೋರು ಆ ಮಹಾತ್ಮರು ಅಂತ ನಾವು ತಿಳ್ಕೊತೀವಿ. ಮಹಾತ್ಮರನ್ನು ನಾವು ಸಾಕ್ಷಾತ್ ದೇವರು ಅಂತ ತಿಳ್ಕೊತೀವಿ, ಆಪ್ತ ರಕ್ಷಕ ಅಂತ ತಿಳ್ಕೊಳ್ತೀವಿ, ಆಪ್ತ ಮಿತ್ರ ಅಂತ ತಿಳ್ಕೊಳ್ತೀವಿ. ನಮ್ಮ ತಂದೆ ತಾಯಿ ಬಂಧು ಬಳಗ ಮಿತ್ರ ಗುರು ಎಲ್ಲವೂ ಅವರೇ ಅಂತ ತಿಳ್ಕೊತೀವಿ. ಅಂಥವ್ರನ್ನ ನಾವು ಮಹಾತ್ಮರು, ಮಹಾನುಭಾವರು, ಆಪ್ತ ರಕ್ಷಕರು, ಆಪ್ತ ಮಿತ್ರರು, ದೇವತೆಗಳು ಅಂತ ನಾವು ಭಾವಿಸ್ತೀವಿ. ಅಂಥವ್ರಿಗೆ ನಾವು ಶರಣಾಗತಿ ಆಗೋ ಉದ್ದೇಶ, ನಾವು ಕಷ್ಟಗಳಿಂದ ಮುಕ್ತಿ ಆಗಬೇಕು, ಸಮಸ್ಯೆಗಳಿಂದ ಪಾರಾಗಬೇಕು. ನಮಗೇನೆಲ್ಲ ನಮ್ಮ ಮನೆಯಲ್ಲಿ ಅಥವಾ ನಮಗೆ ಏನೆಲ್ಲ ರೋಗಗಳಿದೆ, ಏನೆಲ್ಲ ಕಷ್ಟಗಳಿದೆ, ಏನೆಲ್ಲ ನೋವಿದೆ, ಏನೆಲ್ಲ ನಷ್ಟ ಆಗ್ತಾಯಿದೆ ನಮ್ಮ ಜೀವನದಲ್ಲಿ, ಅದು ಯಾವುದೇ ವ್ಯವಹಾರ ಇರ್ಬೋದು, ಯಾವುದೇ ಒಂದು ಸಮಸ್ಯೆ ಇರ್ಬೋದು, ಅಥವಾ ಯಾವುದೇ ಒಂದು ಕಷ್ಟ ಇರ್ಬೋದು, ಅಥವಾ ಯಾವುದೇ ಒಂದು ರೋಗ ಇರ್ಬೋದು, ಅಥವಾ ಶತ್ರು ಬಾಧೆ ಇರ್ಬೋದು. ಒಟ್ಟಾರೆ ನಾವು ಶರಣಾಗತಿ ಆಗಿರೋದು ಮಹಾತ್ಮರಿಗೆ. ಆ ಮಹಾತ್ಮರು ನಮಗಾಗಿ ಅವರಿದ್ದಾರೆ, ಅವ್ರ ಹತ್ರ ನಾವು ಅವ್ರಿಗೆ ಶರಣಾಗತಿಯಾಗಿ ನಾವಿರಬೇಕಷ್ಟೆ. ಇವರನ್ನು ನಾವು ಮಹಾತ್ಮರು ಅಂತ ಕರಿತೀವಿ. ಯಾಕಂದರೆ ಇವರು ಯಾವಾಗಲೂ ನೊಂದ್ಕೊಂಡು ಬಂದಂಥ, ಕಷ್ಟದಲ್ಲಿರ್ತಕ್ಕಂಥ, ಅನಾಥರಾಗಿರ್ತಕ್ಕಂಥ, ದೀನತೆಯಲ್ಲಿರ್ತಕ್ಕಂಥ ಯಾರು ಭಕ್ತರು, ಯಾರು ಸಜ್ಜನರು, ಯಾರು ಸತ್ಪಾತ್ರರು ಇದ್ದಾರೆ ಅಂಥವನ್ನ ರಕ್ಷಣೆ ಮಾಡೋಕ್ಕಂತಲೇ ಅವರು ಶಿಷ್ಟ ರಕ್ಷಣ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಕ ದುಷ್ಟ ಶಿಕ್ಷಕ, ಈ ರೀತಿ ಒಂದು ಮಂತ್ರವನ್ನು ಕೈಯಲ್ಲಿ ಹಿಡ್ಕೊಂಡು ಅವರು ನಮಗಾಗಿ ಕಾಯ್ತಿರ್ತಾರೆ. ಅಂದರೆ ಕಷ್ಟದಲ್ಲಿರುವ, ಅನಾಥರಾಗಿರುವ, ಅಸಹಾಯಕರಾಗಿರುವ, ನಿರ್ಗತಿಕರಾಗಿರುವ ನಮಗಾಗಿ ಅವರು ಕಾದಿರ್ತಾರೆ. ಅಂಥ ಮಹಾತ್ಮರಿಗೆ ನಾವು ಗೌರವ ಕೊಟ್ಟು ವಿನಯತೆಯಿಂದ, ಭಕ್ತಿಯಿಂದ, ಪ್ರೇಮದಿಂದ, ಹೃದಯಪೂರ್ವಕವಾಗಿ ನಾವು ಅವರಿಗೆ ಶರಣಾಗತಿ ಆಗಬೇಕು. ಅವರು ಮಹಾತ್ಮರು ಹಗಲಿರುಳು, ಮಳೆ ಎನ್ನದೆ, ಗಾಳಿ ಎನ್ನದೆ, ಶೀತೋಷ್ಣ ಎನ್ನದೆ, ಚಳಿ ಗಾಳಿ ಎಲ್ಲವನ್ನೂ ಅವರು ತಾವು ಸ್ವತಃ ಅನುಭವಿಸಿ, ಕಷ್ಟಗಳನ್ನು ಅನುಭವಿಸಿ, ಯಾವುದೇ ಸುಖ ಭೋಗಗಳನ್ನು ಇಷ್ಟಪಡದೆ ಬಹಳ ಈ ಪ್ರಕೃತಿನಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಅವರು ಫೇಸ್ ಮಾಡಿ ತಾಳ್ಮೆಯಿಂದ ಸಾಕಷ್ಟು ಹೋಮ, ಪೂಜೆ, ಅರ್ಚನೆ, ಯಜ್ಞ, ಯಾಗಾದಿಗಳನ್ನು ಮಾಡಿ ಅವರು ತಪಶಕ್ತಿ ಸಂಪಾದನೆ ಮಾಡ್ಕೊಂಡಿರ್ತಾರೆ. ಅವರು ದೇವತೆಗಳ ಸಹಾಯ ಪಡೆದು, ಅವ್ರಿಗಿಂತೂ ದೊಡ್ಡ ದೊಡ್ಡ ಮಹರ್ಷಿಗಳು, ಸಪ್ತರ್ಷಿಗಳು, ಹಾಗೆ ಅನ್ಯಲೋಕ ಜೀವಿಗಳು ಅಥವಾ ಅತೀಂದ್ರಿಯ ಶಕ್ತಿಗಳು, ಇವರೆಲ್ಲರ ಸಹಾಯವನ್ನು ಈ ಮಹಾತ್ಮರು ಪಡ್ಕೊಂಡು ಅವರು ತಮ್ಮಲ್ಲಿ ಯಾವ ರೀತಿಯಪ್ಪ ಶಕ್ತಿಯನ್ನು ಇಟ್ಕೊಂಡಿರ್ತಾರೆ ಅಂದರೆ, ಯೋಗ ಶಕ್ತಿಯನ್ನು ಇಟ್ಕೊಂಡಿರ್ತಾರೆ ಅಂದರೆ, ಮಳೆಗಾಲದಲ್ಲಿ ಬೆಟ್ಟಗಳು ಮಳೆಯ ನೀರನ್ನು ಹೀರ್ಕೊಳ್ತವೆ. ಅದೇ ಬೇಸಿಗೆನಲ್ಲಿ ಅವು ಝರಿಯಾಗಿ ಹರಿತವೆ, ಝರಿಯಾಗಿ ಆ ನೀರನ್ನು ಬಿಟ್ಕೊಡ್ತವೆ ಬೇಸಿಗೆ ಕಾಲದಲ್ಲಿ. ಅದೇ ರೀತಿ ಮಹಾತ್ಮರು ಪೂಜೆ, ಹೋಮ, ಹವನ, ಯಜ್ಞ, ತಪಸ್ಸು, ಯೋಗ ಇವೆಲ್ಲವನ್ನೂ ಮಾಡಿ ಆ ದೈವತ್ವವನ್ನು ಒಲಿಸ್ಕೊಂಡು ಭಕ್ತರಿಗಾಗಿ ಅವರು ಯಾರು ಪೂಜೆ ಮಾಡ್ತಾರೆ, ಯಾರು ಆರಾಧನೆ ಮಾಡ್ತಾರೆ, ಯಾರು ಭಕ್ತಿಯಿಂದ ನಡ್ಕೊತಾರೆ, ಅವರಿಗೆ ತಮ್ಮ ಪಾತ್ರ ಭಕ್ತರು ಅಂಥೇಳಿ, ತಮ್ಮ ಪ್ರೀತಿಯ ಮಕ್ಕಳು ಅಂಥೇಳಿ
ತಮ್ಮ ಪ್ರೀತಿಯ ಗುರುಮಕ್ಕಳು ಅಂತೇಳಿ, ತಮ್ಮ ಪ್ರೀತಿಯ ಶಿಷ್ಯರು ಅಂತೇಳಿ ಅವರಿಗೆ ತಮ್ಮ ಶಕ್ತಿಯನ್ನು ಧಾರೆ ಎರಿತಾರೆ. ಅವರನ್ನು ನಾವು ಮಹಾತ್ಮರು, ಮಹಾನುಭಾವರು, ಸಿದ್ಧರು ಅಂತ ನಾವು ಅವರನ್ನು ಸಂಬೋಧನೆ ಮಾಡ್ತೀವಿ ಬಹಳ ಭಯಭಕ್ತಿಯಿಂದ. ಇವರನ್ನು ನಾವು ಸಿಸ್ಟರು ಅಂತ ಕರಿತೀವಿ. ಈ ಜಗತ್ತಿನಲ್ಲಿ ಸಿಸ್ಟರು ಅಂದರೆ ಒಳ್ಳೆಯದನ್ನು ಮಾಡ್ತಕ್ಕಂಥವರು, ಆ ರೀತಿ ನಾವು ಇವ್ರನ್ನ ಸಂಬೋಧನೆ ಮಾಡ್ತೀವಿ. ಇವರಲ್ಲಿ ನಾವು ನಿಮಗೆ ಗೊತ್ತಿರ್ಬೋದು ಸಪ್ತರ್ಷಿಗಳು ಅಂತ ನೀವು ಕೇಳಿರ್ತೀರ. ವಸಿಷ್ಠ ಮಹರ್ಷಿ ಅಂದರೆ ಅರುಂಧತಿ ವಸಿಷ್ಠ ಮಹರ್ಷಿ, ಹಾಗೆ ವಿಶ್ವಾಮಿತ್ರ ಮಹರ್ಷಿ, ಹಾಗೆ ಭೃಗು ಮಹರ್ಷಿ, ಹಾಗೆ ದೂರ್ವಾಸ ಮಹರ್ಷಿ, ಹಾಗೆ ಭಾರದ್ವಾಜ ಮಹರ್ಷಿ, ಹಾಗೆ ಕಶ್ಯಪ ಮಹರ್ಷಿ, ಹಾಗೆ ಅಂಗಿರಸ ಮಹರ್ಷಿ, ಹಾಗೆ ಮೃಕಂಡು ಇತ್ಯಾದಿ ಇತ್ಯಾದಿ ಇತ್ಯಾದಿ, ಪರಶುರಾಮ ಇತ್ಯಾದಿ 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 ಮಹಾನುಭಾವರು ಸಪ್ತರ್ಷಿಗಳು ಇದ್ದಾರೆ. ಇವರು ಚಿರಂಜೀವಿ ಶಕ್ತಿಗಳು ಅಂತ ನಾವು ಗೌರವಿಸ್ತೀವಿ. ಹಾಗೆ ಗೌತಮ ಮಹರ್ಷಿ ಕೂಡ ಹೌದು, ಅಹಲ್ಯ ಗೌತಮ ಮಹರ್ಷಿ. ನಾವು ಸಪ್ತರ್ಷಿಗಳು ಅಂತ ಇವರನ್ನು ಕರಿತೀವಿ. ಹಾಗೆ ಅವರಲ್ಲಿ ಕೆಲವರಿಗೆ ಈಗ ಅಗಸ್ತ್ಯ ಮಹರ್ಷಿ ಕೂಡ ಇದ್ದಾರೆ. ಹಾಗೆ ಕೆಲವರಿಗೆ ಮದುವೆ ಆಗಿರುತ್ತೆ, ಗೃಹಸ್ಥಾಶ್ರಮ ಇರುತ್ತೆ, ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ. ಆದರೆ ಮಹರ್ಷಿಗಳಲ್ಲಿ ದೊಡ್ಡ ಸ್ಥಾನ ಅಂದರೆ, ಉಚ್ಚ ಸ್ಥಾನ ಅಂದರೆ, ಮೇಲ್ಮಟ್ಟದ ಸ್ಥಾನ ಅಂದರೆ ಅದು ಮಹರ್ಷಿ ಸ್ಥಾನ. ಪ್ರತಿ ಯುಗಕ್ಕೂ ಪ್ರತಿ ಮನ್ವಂತರಕ್ಕೂ 7 ಜನ ಮಹರ್ಷಿಗಳಿರ್ತಾರೆ. ಮಹರ್ಷಿ ಅಂದರೆ ಅದೊಂದು ಪದವಿ. ಸಾಮಾನ್ಯವಾಗಿ ಒಬ್ಬ ಮೊದಲನೇದಾಗಿ ಬಹಳ ಕೀಳುಮಟ್ಟದಲ್ಲಿ ನಾವು ತಗೊಂಡ್ರೆ ದರಿದ್ರರು, ದುಷ್ಟರು, ಪಾಪಿಗಳು ಅಂತ ಕರಿತೀವಿ. ಇದು ಜೀರೋನಲ್ಲಿರುತ್ತೆ, ನ್ಯೂಟ್ರಲಲ್ಲಿ. ಅದಕ್ಕಿಂತ ಮೇಲೆ ಹೋದಾಗ ಸ್ವಲ್ಪ ದೊಡ್ಡ ಸ್ಥಾನ, ಸಾಮಾನ್ಯ ಮನುಷ್ಯ, ಸಾಮಾನ್ಯರು ಅಂತ ಕರೆಸ್ಕೊಳ್ತಾರೆ. ಅದಕ್ಕಿಂತ ಇನ್ನು ಸ್ವಲ್ಪ ಮೇಲೆ ಹೋದರೆ ಪರವಾಗಿಲ್ಲಪ್ಪ, ಏನೋ ಸುಮಾರಾಗಿದ್ದಾರಪ್ಪ, ಯಾರ ತಂಟೆಗೂ ಹೋಗಲ್ಲ, ಅವ್ರ ಜೀವನ ಅವ್ರು ಮಾಡ್ತಾರ ಅಂತ ನಾವು ಇನ್ನು ಮತ್ತೊಬ್ಬರನ್ನ ಕರಿತೀವಿ. ಅವರಿಂದ ಇನ್ನು ಸ್ವಲ್ಪ ಮೇಲೆ ಹೋದಾಗ ಪರವಾಗಿಲ್ಲಪ್ಪ, ಆ ಮನುಷ್ಯ ತುಂಬ ಒಳ್ಳೆಯವನು ಅಂತ ನಾವು ಕರಿತೀವಿ. ಇನ್ನು ಸ್ವಲ್ಪ ಮೇಲೆ ಹೋದಾಗ ಎಲ್ಲರಿಗಿಂತ ಒಳ್ಳೆಯವನಪ್ಪ ಅಂತ ನಾವು ಕರಿತೀವಿ. ಇನ್ನೂ ಸ್ವಲ್ಪ ಒಳ್ಳೆಯವನಾದರೆ ಈತ ನಿಜವಾಗಲೂ ಮಹಾನುಭಾವ ಅಂತ ನಾವು ಕರಿತೀವಿ. ಮಹಾನುಭಾವ, ಆಪ್ತ ಮಿತ್ರ, ಆಪದ್ ಬಾಂಧವ ಅಂತ ನಾವು ಕರಿತೀವಿ. ಅದಕ್ಕಿಂತ ಒಳ್ಳೆಯವನಾಗ್ಬಿಟ್ರೆ ಆ ವ್ಯಕ್ತಿ ಯಾವುದೇ ಕುಲದಲ್ಲಿ ಹುಟ್ಟಿರಲಿ, ಯಾವುದೇ ಕೀಳುಮಟ್ಟದ ಜಾತಿಯಲ್ಲಿ ಹುಟ್ಟಿರಲಿ, ಆದರೆ ಅವನು ತುಂಬ ಒಳ್ಳೆಯವನಾಗ್ಬಿಟ್ಟಿದ್ರೆ ಅವನನ್ನು ಬ್ರಾಹ್ಮಣ ಅಂತ ಕರಿತೀವಿ. ಬ್ರಾಹ್ಮಣ ಅಲ್ಲ, ರಾಜ ಅಂತ ಕರಿತೀವಿ. ಪಾಳ್ಯಗಾರ, ರಾಜ, ಗೌಡ ಅಂತ ಅವನನ್ನು ಕರಿತೀವಿ. ಅದಕ್ಕಿಂತ ಇನ್ನೂ ಒಳ್ಳೆಯವನಾಗ್ಬಿಟ್ರೆ ಅವನನ್ನು ನಾವು ರಾಜರ್ಷಿ ಅಂತ ಕರಿತೀವಿ. ಏನು ಕರಿತೀವಿ? ರಾಜರ್ಷಿ. ಅದಕ್ಕಿಂತ ಒಳ್ಳೆಯವನಾಗ್ಬಿಟ್ರೆ ಅವನನ್ನು ಬ್ರಾಹ್ಮಣ ಅಂತ ಕರಿತೀವಿ. ಅದಕ್ಕಿಂತ ಒಳ್ಳೆಯವನಾಗ್ಬಿಟ್ರೆ ಅವನನ್ನು ಸಂತ, ಶರಣ, ದಾಸ ಅಂತ ಕರಿತೀವಿ. ಅದಕ್ಕಿಂತ ಒಳ್ಳೆಯವನಾಗ್ಬಿಟ್ರೆ ಋಷಿ ಅಂತ ಕರಿತೀವಿ. ಅವನು ಅದಕ್ಕಿಂತ ಒಳ್ಳೆಯವನಾಗ್ಬಿಟ್ರೆ ಸಿದ್ಧ ಋಷಿ, ಸಾಧು, ಸಿದ್ಧ ಋಷಿ ಅಂತ ಕರಿತೀವಿ. ತಪಸ್ವಿ, ಸಿದ್ಧ, ಯೋಗಿ ಅಂತ ಕರಿತೀವಿ. ಅದಕ್ಕಿಂತ ಹೆಚ್ಚಾಗಿ ಅವನು ಸಾಧನೆ ಮಾಡಿದ್ರೆ ಅವನನ್ನು ಸಾಧು, ಸನ್ಯಾಸಿ ಅಂತ ಕರಿತೀವಿ. ಇದು ಮೇಲ್ಮಟ್ಟದ ಮೇಲ್ಸ್ತರದ ಪದವಿ. ಆದರೆ ಇದಕ್ಕಿಂತ ಫೈನಲ್ಲಾಗಿ ಅಂದರೆ ಮಹರ್ಷಿ ಅಂತ ಕರಿತೀವಿ. ಆ ಮಹರ್ಷಿ ಅಂದರೆ ಶಾಶ್ವತವಾಗಿ ಮುಕ್ತಿ ಮೋಕ್ಷವನ್ನು ಪಡೆದಂಥವರು ಅಂತ ಕರಿತೀವಿ. ಅದಕ್ಕಿಂತ ಮೇಲೆ ಇರುತ್ತೆ ಸಂಪೂರ್ಣವಾಗಿ ಮೋಕ್ಷ, ಅಮೃತವನ್ನು ಪಡೆದವರು, ಕೈವಲ್ಯರು, ಜ್ಞಾನಿಗಳು, ಪ್ರಜ್ಞಾಸ್ಥಿತಿಯಲ್ಲಿರೋರು, ಪ್ರಬುದ್ಧರು, ಸಂಪೂರ್ಣ ಸಾಧುಗಳು, ಪೂರ್ಣ ಪ್ರಮಾಣದ ಸಾಧುಗಳು ಅಂತ ಅವರನ್ನು ನಾವು ಕರಿತೀವಿ. ಹೀಗೆ ಮಹಾತ್ಮರನ್ನು ನಾವು ಒಂದೊಂದು ವರ್ಗದಲ್ಲಿ ಒಂದೊಂದು ಹಂತವಾಗಿ ಅವ್ರದ್ದೇ ಆದ ಒಂದು ಟಾರ್ಗೆಟ್ ಇರುತ್ತೆ, ಒಂದು ರೀಚ್, ಒಂದು ಅವರೇಜು ಕ್ಯಾರೆಕ್ಟರ್ ಇರುತ್ತೆ, ಒಂದು ಶಕ್ತಿ ಸಂಪನ್ನರಾಗಿ ಅವರು ಇರ್ತಾರೆ. ಇಷ್ಟೇ ಅಂತ ಕೆಳಸ್ತರದಿಂದ ಮೇಳಸ್ತರದವರೆಗೂ ತಮ್ಮದೇ ಆದ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ತಮ್ಮದೇ ಆದ ರೀತಿಯಲ್ಲಿ ಅವರು ತಮ್ಮ ಇಮೇಜನ್ನು ಬೆಳೆಸ್ಕೊತಾರೆ, ಅಂದರೆ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಬೆಳೆಸ್ಕೊತಾರೆ. ಹಾಗೆ ಹೋದಾಗ ಫೈನಲ್ಲಾಗಿ ಸಾಧು ಅಂತ ಕರೆಸ್ಕೊಳ್ತಾರೆ. ಅಂದರೆ ಸಾಧು ಅಂದರೆ ಎಲ್ಲವನ್ನೂ ಸಾಧಿಸಿದವನು ಅಂತ ಸಾಧು ಅಂತ ಕರೀತಾರೆ. ಅವನು ಮೋಕ್ಷವನ್ನು ಪಡೆದಿರ್ತಾನೆ. ಮೋಕ್ಷ ಅಂದರೆ ಎಲ್ಲವನ್ನೂ ಪಡೆದಂಥವನು,
ಎಲ್ಲ ದೇವತಾ ಶಕ್ತಿ, ಎಲ್ಲ ಗುರುಶಕ್ತಿ, ಎಲ್ಲ ಪ್ರಾಣಿ ವರ್ಗ ಶಕ್ತಿ, ಎಲ್ಲ ವಸ್ತುಗಳ ವರ್ಗ ಶಕ್ತಿ, ಅಷ್ಟರಕ್ಕೂ ಆಧಾರಭೂತನಾದ ಪರಮಾತ್ಮನು ಅವನಿರ್ತಾನೆ. ಅವನ ಸ್ವರೂಪನಾಗಿ ಇವನಿರ್ತಾನೆ. ಈಗ ಯಾರು ಮೋಕ್ಷ ಪಡೆದಿದ್ದಾನೆ ಆ ಪರಮಾತ್ಮನ ಒಂದು ಸ್ವರೂಪವಾಗಿ ಇವನ ಇರ್ತಾನೆ, ಇವರು ಇರ್ತಾರೆ, ವ್ಯಕ್ತಿ ಇರುತ್ತೆ. ಆದ್ದರಿಂದ ಇಂಥವ್ರನ್ನ ನಾವು ಪರಮಾತ್ಮ ಸ್ವರೂಪರು, ಆತ್ಮನು ಪರಮಾತ್ಮನಲ್ಲಿ ಲೀನವಾಗಿದ್ದಾನೆ ಅಂತ ಕರಿತೀವಿ. ಅಂದರೆ ಇಲ್ಲಿ ಸಾಮಾನ್ಯ ಮನುಷ್ಯರಿಂದ ಎಲ್ಲ ವರ್ಗಗಳನ್ನು ಮೀರಿ ಮೇಲ್ಸ್ತರಕ್ಕೆ, ಮೇಲ್ಮಟ್ಟದ ಸ್ಥಾನಕ್ಕೆ ತಲುಪಿದವನು, ಅವನನ್ನು ನಾವು ಮೋಕ್ಷದಲ್ಲಿರುವವನು, ಪ್ರಜ್ಞಾಸ್ವರೂಪನು, ಪರಮಾತ್ಮ ಸ್ವರೂಪನು, ಆಪದ್ ಬಾಂಧವನು, ಆಪ್ತ ಮಿತ್ರನು, ಆಪ್ತ ರಕ್ಷಕನು, ಮಹಾನುಭಾವ, ಮಹಾಶಕ್ತಿ ಅಂತ ಆತನನ್ನು ನಾವು ಗುರುತಿಸ್ತೀವಿ. ಆ ಒಂದು ಸ್ಥಾನಮಾನ ತಲುಪಬೇಕಾದ್ರೆ ಅವನು ಎಷ್ಟೆಲ್ಲ ಮೆಟ್ಲುಗಳನ್ನ ಹತ್ತಬೇಕು. ನಾನು ಆಗಲೇ ಹೇಳಿದೆ, ಪ್ರಾರಂಭದಲ್ಲಿ ಒಬ್ಬ ದುಷ್ಟ, ನೀಚ, ಕೆಟ್ಟವ, ದರಿದ್ರ, ದಟ್ಟ ದರಿದ್ರ, ಪಾಪಿ, ನೀಚ, ನಿಕೃಷ್ಟನಾಗಿರ್ತಾರೆ. ಇದು ಕೆಳಮಟ್ಟದ, ಕೆಳಸ್ತರದ ಒಂದು ಸ್ಥಾನಮಾನ. ಅದ್ರ ಮೇಲೆ ನಾನು ಆಗಲೇ ಹೇಳಿದ್ದೀನಿ. ಹಾಗೆ ಇಷ್ಟು ಮೇಲ್ಮಟ್ಟದ ಒಂದು ಸ್ಥಾನಮಾನವನ್ನು ಪಡೆದಂಥವರು ಮಹಾತ್ಮರು, ಮಹಾನುಭಾವರು ಅಂತಾರೆ. ಹಾಗಾದರೆ ನಾವು ಈ ಸ್ಥಾನಮಾನವನ್ನು ಪಡೀಲಿಕ್ಕಾಗಲ್ವ? ನಾವು ಸಾಧಿಸ್ಲಿಕ್ಕಾಗಲ್ವ? ಆಗತ್ತಾ ಇಲ್ವಾ? ಅದಕ್ಕೆ ಬೇಕಾಗಿರೋದು ಮೊದಲು ನಮ್ಮ ಸುತ್ತಲೂ ಇರ್ತಕ್ಕಂಥ ಸಾಲಗಳ ಬಾಧೆಯಿಂದ ನಾವು ಮುಕ್ತರಾಗಬೇಕು, ಮೊದಲನೇದು. ಎರಡನೇದು, ನಮಗೆ ರೋಗಗಳು ಬರ್ದಾಗೆ ನೋಡ್ಕೋಬೇಕು. ಇದಕ್ಕೆ ಏನು ಮಾಡಬೇಕು? ಗುರುಗಳ ಸಂಪರ್ಕ ಆಗಬೇಕು. ಗುರುಗಳು ಏನೆಲ್ಲ ಉಪದೇಶ ಮಾಡ್ತಾರೆ, ಉಪನ್ಯಾಸ ಕೊಡ್ತಾರೆ, ಅವ್ರದ್ದು ಗ್ರಂಥಗಳಿರುತ್ತೆ, ಪುಸ್ತಕಗಳಿರುತ್ತೆ, ಅಥವಾ ಈಗಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಅಂತ ಏನಿದೆ, ಆ ಮೀಡಿಯಾಗಳೆಲ್ಲ ಅವ್ರದ್ದೆಲ್ಲ ಉಪದೇಶ, ಉಪನ್ಯಾಸ ಏನಿರುತ್ತೆ ಅದನ್ನೆಲ್ಲ ನಾವು ಫಾಲೋ ಮಾಡಬೇಕು. ಆಗ ನಮಗೆ ಅವರು ಕೊಡ್ತಕ್ಕಂಥ ಜ್ಞಾನ ಮಾರ್ಗ ನಮಗೆ ಅದು ಅಳವಡಿಕೆ ಆಗುತ್ತೆ. ನಮ್ಮಲ್ಲಿ ದಿನೇ ದಿನೇ ಅದು ಒಂದು ಕಿಡಿ ಬೆಂಕಿ ಯಾವ ರೀತಿ ಹೊಗೆ ಹಾಡಿ ಹೊತ್ಕೊಳ್ಳುತ್ತೆ, ದಿನೇ ಅದು ಹೊಗೆ ಹಾಡಿ ಹೊತ್ಕೊಳ್ಳುತ್ತೆ. ಹಾಗೆ ನಮ್ಮ ಜೀವನದಲ್ಲಿ, ನಮ್ಮ ಹೃದಯ ಕಮಲದಲ್ಲಿ, ನಮ್ಮ ಈ ಶರೀರದ ಅಣುರೇಣು ತೃಣಕಾಷ್ಟದಲ್ಲಿ ಯಾವ ರೀತಿ ಒಂದು ದೈವತ್ವ ಇರುತ್ತೆ, ಆ ದೈವತ್ವ ಆ ಮಹಾನುಭಾವರ ಅನುಗ್ರಹ, ಆಶೀರ್ವಾದದಿಂದ ಸಿಗುತ್ತೆ. ಅದು ನಮ್ಮಲ್ಲೇ ಒಂದು ಹೋಮಕುಂಡದಲ್ಲಿ ಯಾವ ರೀತಿ ಬೆಂಕಿ ಜ್ವಾಲೆಗಳಾಗಿ ಪ್ರಜ್ವಲಿಸುತ್ತೆ, ಅಲ್ಲಿನ ಯೋಗಶಕ್ತಿ, ಆವಿಷ ಶಕ್ತಿ, ತಪಶಕ್ತಿ ಇರುತ್ತೆ, ಹೋಮಕುಂಡದಿಂದ ಹೊರಬರುತ್ತೆ. ಹಾಗೆ ನಮ್ಮ ಹೃದಯ ಕಮಲದಲ್ಲಿ, ನಮ್ಮ ಶರೀರದ ಅಣುರೇಣು ತೃಣಕಾಷ್ಟದಲ್ಲಿ ಅದನ್ನೇ ನಾವು ಹೋಮಕುಂಡ ಅಂತ ತಿಳ್ಕೊಬೇಕು. ನಮ್ಮ ಶರೀರದ ಹೃದಯ ಕಮಲ, ಹಾಗೆ ಶರೀರದ ಅಣುರೇಣು ತೃಣಕಾಷ್ಟ, ಇವೆಲ್ಲದರ ಒಳಗಿರುವ ಅಗ್ನಿ, ಆ ಮಹಾನ್ ಶಕ್ತಿ ಅದು ಪ್ರಜ್ವಲಿಸುತ್ತೆ. ಯಾವ ರೀತಿ ಅಂದರೆ ನಮ್ಮ ಮನಸ್ಸಿನಲ್ಲಿ, ಭಾವನೆಗಳಲ್ಲಿ ಏನು ಒಳ್ಳೆಯ ಗುಣ ಇದೆ ಅದೇ ಪ್ರಜ್ವಲಿಸಿ ಒಂದು ಒಳ್ಳೆಯ ಶಕ್ತಿಯಾಗಿ ಮಾರ್ಪಾಟಾಗುತ್ತೆ. ಆದರೆ ಕೆಲವು ದುಷ್ಟರು, ನೀಚರು, ನಿಕೃಷ್ಟರು ಒಂದು ವೇಳೆ ನೆಗೆಟಿವ್ ಆಗಿ, ಕೆಟ್ಟದಾಗಿ ಆಲೋಚನೆ ಮಾಡಿದ್ರೆ ಅವರಲ್ಲಿ ಕೆಟ್ಟ ಶಕ್ತಿಗಳೇ ಅಳವಡಿಕೆಯಾಗಿ ಅವರನ್ನು ನಾವು ನೀಚ, ನಿಕೃಷ್ಟರು, ದುಷ್ಟರು, ಪಾಪಿಗಳು, ಅಯೋಗ್ಯರು, ಅವ್ಯಾಕ್ಯಗಳು, ದರಿದ್ರರು ಅಂತ ಕರಿತೀವಿ. ಅವರಿಂದ ಈ ಲೋಕಕ್ಕೆ ಮಂಗಳ ಆಗೋದಿಲ್ಲ, ಅಮಂಗಳ ಆಗುತ್ತೆ, ಲೋಕ ವಿನಾಶ ಹೊಂದುತ್ತೆ. ಹೀಗೆ ಪಾಪಿಗಳು ಒಳ್ಳೆಯವ್ರಿಗೂ ಇರುವ ವ್ಯತ್ಯಾಸ, ಇಂಥವ್ರನ್ನ ದುರಾತ್ಮರು ಅಂತ ಕರಿತೀವಿ. ಆದರೆ ಮನುಷ್ಯನು ಕಷ್ಟ ಆಗಲಿ ಸುಖ ಆಗಲಿ ಯಾರಿಗೆ ಶರಣಾಗತ ಆಗಬೇಕು ಅಂತ ನೋಡ್ತಾನೆ. ಕಷ್ಟ ಬಂದಾಗ ತಾನು ಏನು ಮಾಡಬೇಕು ಅಂತ ಅರಿವಿಲ್ಲದೆ ಮಾಂತ್ರಿಕರ ಮೊರೆ ಹೋಗ್ತಾರೆ ಕೆಲವರು. ಅಂದರೆ ಮಾಯ, ಮಾಟ, ಮದ್ದು, ಹಾಗೆ ವಶೀಕರಣ, ವಿದ್ವೇಷಣ, ಮಾರಣಹೋಮ ಇತ್ಯಾದಿ ಮಾಡ್ತಕ್ಕಂಥ ದುಷ್ಟ ಮಾಂತ್ರಿಕರ, ನಿಕೃಷ್ಟ ಮಾಂತ್ರಿಕರ ಸಲಹೆ ಪಡೀಲಿಕ್ಕೆ, ಅವ್ರಿಗೆ ಶರಣಾಗತಿ ಆಗಲಿಕ್ಕೆ ಹೋಗ್ತಾರೆ. ಇದರಿಂದ ಏನಾಗುತ್ತೆ ಅವ್ರಿಗೆ? ಇವರು ಅವ್ರ ಹತ್ರ ಹೋದಾಗ ಅವರಿಗೆ ಹಣ ಕೊಡಬೇಕು, ಸಾಕಷ್ಟು
ಏನಾದರೂ ನಮ್ಮಲ್ಲಿರೋ ಹಣ ಇಲ್ಲ ಅಂದರೆ ಬಂಗಾರ ಕೊಡಬೇಕು ಅಥವಾ ಇನ್ಯಾವುದೋ ಬೆಲೆ ಬಾಳೋ ವಸ್ತುಗಳನ್ನು ಮಾಂತ್ರಿಕರಿಗೆ ಸುರಿಬೇಕಾಗತ್ತೆ. ಇದರಿಂದ ಮಾಂತ್ರಿಕರು ಯಾವುದೋ ಒಂದು ದುಷ್ಟಶಕ್ತಿ, ಯಾವುದೋ ಒಂದು ನಿಕೃಷ್ಟ ಶಕ್ತಿ ಅಥವಾ ಇನ್ನೇನೋ ಶಕ್ತಿ ನಾನು ಮಾಡಿಕೊಡ್ತೀನಿ, ನಿನಗೆ ಸಪೋರ್ಟ್ ಆಗುತ್ತೆ, ನಿನಗೆ ಒಳ್ಳೆಯದಾಗುತ್ತೆ, ನಿನ್ನ ಕೆಲಸ ಆಗಿಬಿಡುತ್ತೆ, ರಾತ್ರಿ ಕಳೆದು ಬೆಳಗಾಗೋದ್ರಲ್ಲಿ, ಅಂದರೆ ರಾತ್ರಿ ಕಳೆದು ಬೆಳಗಾಗೋದ್ರಲ್ಲಿ 24 hour ಅಲ್ಲ, ಓನ್ಲಿ 12 hour, 12 hour ಅಷ್ಟೇ, ಬರೀ ರಾತ್ರಿ ಕಳೆದು ಬೆಳಗಾಗೋಷ್ಟೊತ್ತಿಗೆ ನಿನ್ನ ಸಮಸ್ಯೆ ಬಗೆಹರಿದು ಬಿಡುತ್ತೆ. ಈ ರೀತಿ ಒಂದು ಭರವಸೆ ನೀಡಿ ಮಾಂತ್ರಿಕರು ಏನೋ ಮಾಡಿಕೊಡ್ತೀನಿ ಅಂಥೇಳಿ ತಮ್ಮಲ್ಲಿ ಅವ್ರು ಇರ್ತಕ್ಕಂಥದ್ದು ಫಲಾಪೇಕ್ಷೆ ಇಟ್ಕೊಂಡು ತಮ್ಮಲ್ಲಿರ್ತಕ್ಕಂಥದ್ದನ್ನು ಎಲ್ಲ ಕಣ್ಣರಳಿಸಿ ನೋಡಿ ಅವರು ಎಲ್ಲ ನಮ್ಮನ್ನು ಕ್ಯಾಲ್ಕುಲೇಟ್ ಮಾಡಿ ಕೂಲಂಕಷವಾಗಿ ಪರಿಶೀಲಿಸಿ ನಮ್ಮ ಹತ್ರ ಅವ್ರು ಏನು ತೊಗೋಬೋದು, ಏನು ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ತೊಗೊಬಿಡ್ತಾರೆ. ಆದರೆ ನಮ್ಮ ಥರ ನಮಗೆ ಕೆಲಸ ಆಗುತ್ತಾ? ಅವ್ರು ಮಾಡಿಕೊಡೋ ಕೆಲಸದಿಂದ ನಮ್ಮ ಸಮಸ್ಯೆ ಬಗೆಹರುತ್ತಾ? ಈ ಮಾಂತ್ರಿಕರು ಮಾಡಿಕೊಡ್ತಾರಲ್ಲ ಕೆಲಸದಿಂದ ನಾವು ಉದ್ಧಾರ ಆಗ್ತೀವ? ನಮ್ಗೆ ಒಳ್ಳೇದಾಗುತ್ತಾ? ಪರವಾಗಿಲ್ವಾ? ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು. ಅವರಿಂದೇನೋ ಇವ್ರು ಬರ್ತಾರೆ, ಅವ್ರಿಗೇನೋ ಕೊಡ್ತಾರೆ, ಆಮೇಲೆ ಆಗುತ್ತೆ, ಇವರು ಮನೆಯಾಗೆ ಬರ್ತಾರೆ. ಆದರೆ ಸಮಸ್ಯೆ ಬಗೆಹರುತ್ತಾ ಇಲ್ವಾ ನೋಡ್ತಾರೆ. ಆದರೆ ಅವ್ರಿಗೆ ಬಿಟ್ಟಿದ್ದು. ಆದರೆ ಸಮಸ್ಯೆ ಬಗೆಹರಲಿಲ್ವಾ? ಆದರೆ ಹಣ ಕಳ್ಕೊಂಡಿರ್ತೀವಿ, ದುಡ್ಡು ಕಳ್ಕೊಂಡಿರ್ತೀವಿ, ಮೊದಲೇ ಸಾಲಗಳ ಬಾಧೆ, ಮೊದಲೇ ರೋಗಗಳ ಬಾಧೆ, ಮೊದಲೇ ಶತ್ರುಗಳ ಬಾಧೆ, ಮೊದಲೇ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು, ಮೊದಲೇ ವ್ಯವಹಾರದಲ್ಲಿ ನಷ್ಟ. ಆದರೆ ಈಗ ಬೇರೆಯವನೊಬ್ಬ ಯಾರೋ ಮಾಂತ್ರಿಕನಿಗೆ ಯಾರೋ ಏನೋ ಹೇಳ್ದ, ಅವನಿಗೆ ಸುರಿದಿರ್ತೀವಿ, ಎಲ್ಲೋ ಸಾಲ ಮಾಡಿ ತಂದು ಅವನಿಗೆ ಕೊಟ್ಟಿರ್ತೀವಿ, ಇನ್ನೇನೋ ಮಾರಿ ಅವನಿಗೆ ಕೊಟ್ಟಿರ್ತೀವಿ, ಇನ್ನೇನೋ ಅಡಾಯಕ್ಕೆ ಅವನಿಗೆ ಕೊಟ್ಟಿರ್ತೀವಿ, ಇನ್ನೇನೋ ಒಂದು ಒಳ್ಳೆಯ ಕೆಲಸಕ್ಕೆ ಇಟ್ಕೊಂಡಿದ್ದಂತಹ ಹಣವನ್ನು ಇವನಿಗೆ ಕೊಡ್ತೀವಿ. ಆದರೆ ಸಮಸ್ಯೆ ಬಗೆಹರಿತಾ? ಸಮಸ್ಯೆ ಬಗೆಹರಿದಿದೆಯಾ? ಅದು ಅವ್ರಿಗೆ ಬಿಟ್ಟಿದ್ದು. ಇಲ್ಲಿ ಮಾಂತ್ರಿಕರನ್ನು ನಾವು ನಂಬಿ ಹೋದರೆ ನಾವೇನೆಲ್ಲ ಕಳ್ಕೊಳ್ತೀವಿ, ಏನೆಲ್ಲ ಟೈಮ್ ಎಷ್ಟಾಗುತ್ತೆ, ಹಗಲು ರಾತ್ರಿ ನಿದ್ರೆ ಇಲ್ಲದೆ ಆ ಮಾಂತ್ರಿಕನನ್ನೇ ನಾವು ಧ್ಯಾನ ಮಾಡಬೇಕಾಗುತ್ತೆ. ಅವನು ಕೊಡೋ ಸಲಹೆ, ಅವನು ಮಾಡಿಕೊಡೋ ಯಾವುದೋ ಯಂತ್ರತಂತ್ರ ಮಾಟ ಮಂತ್ರ ಮದ್ದು, ಅದಕ್ಕಾಗಿ ನಾವು ಹಗಲು ರಾತ್ರಿ ಅವನನ್ನು ಸ್ಮರಣೆ ಮಾಡಬೇಕಾಗುತ್ತೆ. ಆ ಮಾಂತ್ರಿಕನೆಲ್ಲೋ ಬೆಟ್ಟದಲ್ಲಿ, ಎಲ್ಲೋ ಗುಹೆಯಲ್ಲಿ, ಎಲ್ಲೋ ಸ್ಮಶಾನದಲ್ಲಿ ಯಾವುದೋ ಬಲಿ, ಕೋಳಿನೋ ಕುರಿನೋ ಕತ್ತೆನೋ ನಾಯಿನೋ ಯಾವುದೋ ಬಲಿ ಕೊಡ್ತಾನೆ, ಎಮ್ಮೆನೋ ಅಥವಾ ಮಕ್ಕಳನ್ನೋ ಗರ್ಭಿಣಿ ಸ್ತ್ರೀಯರನ್ನ ಯಾರನ್ನೋ ಬಲಿ ಕೊಟ್ಟು ಏನೋ ಅವನದೇ ಆದ ಪೂಜಾ ಕಾರ್ಯಗಳು ಮಾಡ್ತಾನೆ. ಇದರಿಂದ ಏನು ಪ್ರಯೋಜನ ಆಗುತ್ತೆ? ವಿನಾಶಕ್ಕಾಗಿ ಮಾಯಾ ಮಾಟ ಮದ್ದು ಮಂತ್ರ. ಇಂಥ ಮಾಂತ್ರಿಕರ ಪೂಜಾ ಕಾರ್ಯಗಳಿಗೆ ನಾವು ಹಣ ಸುರಿತೀವಿ, ಅವರ ಜೀವನಕ್ಕೆ ನಾವು ಹಣ ಸುರಿತೀವಿ. ಆದರೆ ಇವರನ್ನು ಸ್ಮರಣೆ ಮಾಡೋದು, ಮಹಾತ್ಮರನ್ನು ಸ್ಮರಣೆ ಮಾಡೋದು, ದೇವತೆಗಳನ್ನು ಸ್ಮರಣೆ ಮಾಡೋದು ಎಷ್ಟು ವ್ಯತ್ಯಾಸ ಇರುತ್ತಲ್ವ. ಅದಕ್ಕೆ ಇವರೇ ನೀವು ಆಯ್ಕೆ ಮಾಡ್ಕೋಬೇಕು, ಮಾಂತ್ರಿಕರಿಗೆ ಶರಣಾಗತಿ ಆಗಬೇಕಾ, ಮಹಾತ್ಮರಿಗೆ ಶರಣಾಗತಿ ಆಗಬೇಕಾ ಅಂತ. ಮಹಾತ್ಮರು ಆರಾಧನೆ ಮಾಡೋದು ದೇವತೆಗಳನ್ನು, ಮಹಾನುಭಾವರು ಆರಾಧನೆ ಮಾಡೋದು ದೇವತೆಗಳನ್ನು, ಸಜ್ಜನರು ಅಂದರೆ ಒಳ್ಳೆಯವರು ಸಾತ್ವಿಕರು ಆರಾಧನೆ ಮಾಡೋದು ದೇವತೆಗಳನ್ನು. ಅವರಲ್ಲಿ ದೈವತ್ವ ಇರುತ್ತೆ. ಆದರೆ ಕೋಳಿ ಕುರಿ ಹಂದಿ ನಾಯಿ ಕತ್ತೆ ಎಮ್ಮೆ ಮಕ್ಕಳು ಗರ್ಭಿಣಿ ಸ್ತ್ರೀಯರು ಇತ್ಯಾದಿಗಳನ್ನು ಬಲಿ ಕೊಡೋರು ಏನು ಮಾಡ್ತಾರೆ? ಯಾವ್ದು ಮಾಡ್ತಾರೆ ನೀವು ಹೇಳಿ? ಸ್ಮಶಾನದಲ್ಲಿ ಹೆಣ ಹೋಗುತ್ತೆ, ಸ್ಮಶಾನದಲ್ಲೇ ಅದನ್ನು ಸುಡ್ತಾರೆ, ಅದರಿಂದ ತಲೆ ಬೊಡೆಗಳು ತಗೊಳ್ತಾರೆ. ಸ್ಮಶಾನದಲ್ಲಿ ಕೂತ್ಕೊಂಡು ಇವರು ಧ್ಯಾನ ತಪಸ್ಸು ಮಾಡ್ತಾರೆ, ಇನ್ನೇನೋ ಬಲಿ ಕೊಡ್ತಾರೆ, ಇನ್ನೇನೋ ಮಾಡ್ತಾರೆ. ಆದರೆ ನಿನಗೇನೋ ಮಾಡಿಕೊಡ್ತೀನಿ ಬಾ ಅಂತಾರೆ. ಆದರೆ ನಿನಗೆ ಒಳ್ಳೇದಾಗುತ್ತಾ? ಆಗಿದೆಯಾ? ಆಗಿದ್ರೂ ಎಷ್ಟು ಮಂದಿಗೆ ಒಳ್ಳೆಯದಾಗಿದೆ? 10 ಜನದಲ್ಲಿ, 100 ಜನದಲ್ಲಿ, 1000 ಜನದಲ್ಲಿ ಎಷ್ಟು ಮಂದಿಗೆ ಒಳ್ಳೆಯದಾಗಿದೆ? ಫಲಿತಾಂಶ ನೋಡಿದಾಗಲೇ ಗೊತ್ತಾಗೋದು. ಭಕ್ತರೇ, ಅಭಿಮಾನಿಗಳೇ, ಶಿಷ್ಯರೇ, ಗೆಳೆಯರೇ, ಗುರುಮಕ್ಕಳೇ, ಇಲ್ಲಿ ಸಾತ್ವಿಕರಿದ್ದಾರೆ, ಅಂದರೆ ಒಳ್ಳೆಯವರಿದ್ದಾರೆ, ದುಷ್ಟರು ಇದ್ದಾರೆ, ಮಹಾನುಭಾವರಿದ್ದಾರೆ, ಮಹಾತ್ಮರಿದ್ದಾರೆ, ಮಹರ್ಷಿಗಳಿದ್ದಾರೆ, ಋಷಿಗಳಿದ್ದಾರೆ, ಸಿದ್ಧರಿದ್ದಾರೆ. ಹಾಗೆ ದುಷ್ಟರಿದ್ದಾರೆ, ಮಾಂತ್ರಿಕರಿದ್ದಾರೆ,
ಪಾಪಿಗಳಿದ್ದಾರೆ, ನೀಚ ನಿಕೃಷ್ಟಿದ್ದಾರೆ. ನಿಮಗೆ ಯಾವ ಆಯ್ಕೆ ಇಷ್ಟ? ಯಾವ ಮಾರ್ಗ ಇಷ್ಟ? ಸಾತ್ವಿಕ ಮಾರ್ಗ ಇಷ್ಟನಾ? ದುರ್ಮಾರ್ಗ ಇಷ್ಟನಾ? ದುಷ್ಟ ಮಾಂತ್ರಿಕರಿಷ್ಟನಾ? ಶಿಷ್ಟ ಋಷಿಮುನಿಗಳು, ಗುರುಗಳು, ಸಾತ್ವಿಕ ಪ್ರಜೆಗಳು, ಸಾತ್ವಿಕ ಮಿತ್ರರು, ಗೆಳೆಯರು ಇಷ್ಟನಾ? ನೀವೇ ಆಯ್ಕೆ ಮಾಡ್ಕೋಬೇಕು. ನೋಡಿ, ಎಷ್ಟೋ ಮಂದಿ ಸಾತ್ವಿಕರು ದೀಪಾರಾಧನೆ ಮಾಡ್ತಾರೆ. ದೀಪಾವಳಿ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ, ಗೌರಿ ಗಣೇಶ ಹಬ್ಬಕ್ಕೆ, ಕಾರ್ತಿಕ ಮಾಸದ ಹಬ್ಬಕ್ಕೆ ದೀಪಗಳನ್ನು ಹಚ್ಚಿರ್ತಾರೆ ಮನೆಗಳಲ್ಲಿ. ಇದೆಲ್ಲ ಹೇಗೆ ಹಚ್ಚುತ್ತಾರೆ? ದೇವಸ್ಥಾನಗಳಲ್ಲಿ ಆರಾಧನೆ ಮಾಡ್ತಾರೆ. ಏತಕ್ಕಾಗಿ ಮಾಡ್ತಾರೆ? ನಮ್ಗೆ ಒಳ್ಳೇದಾಗಲಿ ಅಂತ. ಇವರೇ ಮಹಾತ್ಮರು ಅಂತ ಇವ್ರು ಕರೆಸ್ಕೊಳ್ತಾರೆ, ಮಹಾನ್ ಭಾವರು ಅಂತ ಕರೆಸ್ಕೊಳ್ತಾರೆ, ಸಜ್ಜನರು ಅಂತ ಕರೆಸ್ಕೊಳ್ತಾರೆ. ಅದಕ್ಕೆ ದುರ್ಮಾರ್ಗ ಬೇಡ, ದುಷ್ಟರ ಸವಸ ಬೇಡ, ಸನ್ಮಾರ್ಗ ಬೇಕು. ಸಜ್ಜನರ ಮಹಾತ್ಮರ ಸಂಘ ಬೇಕು ನಮಗೆ. ಯಾವಾಗ ನಾವು ಮಹಾತ್ಮರ ಸಜ್ಜನರ ಸಂಘ ಮಾಡ್ತೀವಿ, ಆವಾಗ ಖಂಡಿತ ನಾವು ಉದ್ಧಾರ ಆಗ್ತೀವಿ, ಖಂಡಿತ ನಾವು ಬೆಳಿತೀವಿ, ಖಂಡಿತ ನಮ್ಮ ಸಮಸ್ಯೆಗಳ ಬಗೆಹರುತ್ತೆ, ಖಂಡಿತ ನಮ್ಮ ಧೈರ್ಯ ಬರುತ್ತೆ, ಖಂಡಿತ ನಮ್ಗೆ ಆತ್ಮಸ್ಥೈರ್ಯ ಬರುತ್ತೆ, ಖಂಡಿತ ನಾವು ತೃಪ್ತಿಯಾಗಿ ಕೊನೆಗಾಲದಲ್ಲಿ ಉಸಿರು ಬಿಡ್ತೀವಿ. ನಾವು ಯಾವಾಗಲೂ ಪುಣ್ಯಶಕ್ತಿ ಸಂಪಾದನೆ ಮಾಡ್ಕೋಬೇಕು, ಒಳ್ಳೆಯ ಶಕ್ತಿ ಸಂಪಾದನೆ ಮಾಡ್ಕೋಬೇಕು, ನ್ಯಾಯ ನೀತಿ ಸತ್ಯದಿಂದ ಹೋಗಬೇಕು, ದೈವಭಕ್ತಿ ಗುರುಭಕ್ತಿ ಇದೆಲ್ಲವೂ ಇರಬೇಕು. ಆಗಲೇ ಇಡೀ ಜಗತ್ತಿಗೆ, ಇಡೀ 14 ಲೋಕಗಳಿಗೆ ಆಧಾರಭೂತನು, ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ, ಆಧಾರಭೂತ, ಸೂತ್ರಧಾರಿ ಎಲ್ಲವೂ ಆದಿಶೇಷ ಶಕ್ತಿ. ಆ ಮಹಾಶಕ್ತಿ ಆದಿಶೇಷ ಶಕ್ತಿ ಸಕಲ ಲೋಕಗಳಿಗೂ ಆಧಾರಭೂತ ಶಕ್ತಿ, ಸಕಲ ಲೋಕಗಳ ಸೃಷ್ಟಿಕರ್ತ ಶಕ್ತಿ, ಸಕಲ ಲೋಕಗಳ ಸ್ಥಿತಿಕರ್ತ ಶಕ್ತಿ, ಸಕಲ ಲೋಕಗಳ ಲಯಕರ್ತ ಶಕ್ತಿ, ಸಕಲ ಲೋಕಗಳಿಗೂ ಆಧಾರಭೂತ ಸೂತ್ರಧಾರಿ ರಕ್ಷಕ ಮಹಾರಕ್ಷಕ ಶಕ್ತಿ, ಆಪ್ತ ರಕ್ಷಕ, ಆಪ್ತ ಮಿತ್ರ, ಮಹಾನ್ ಶಕ್ತಿ ಆದಿಶೇಷ ಶಕ್ತಿ. ಇಂತಹ ಶಕ್ತಿಗೆ ನಾವು ಶರಣಾಗತಿ ಆಗಬೇಕು. ಆ ಮಹಾಶಕ್ತಿ ನಾವು ಶರಣಾಗತಿ ಆದರೆ ಆ ಮಹಾಶಕ್ತಿ ನಮ್ಮ ಕೈ ಬಿಡಲ್ಲ. ಕೊನೆಗಾಲವರೆಗೂ ನಾವು ಈ ಶರೀರ ಬಿಟ್ಟರೂ ಕೂಡ ಆ ಮಹಾಶಕ್ತಿ ನಮ್ಮ ಕೈ ಬಿಡಲ್ಲ. ಅದಕ್ಕೆ ಆದಿಶೇಷ ಶಕ್ತಿಗೆ ನಾವೆಲ್ಲ ಶರಣಾಗತಿ ಆಗ್ತಾ, ರಕ್ಷಿಸು ಹುದೋ ಹುದೋ ಮಹಾಶಕ್ತಿ ಓಂ ಆದಿಶೇಷ ಶಕ್ತಿ, ರಕ್ಷ ರಕ್ಷ ಪಾಹಿಮಾಂ ಪಾಹಿಮಾಂ, ರಕ್ಷ ರಕ್ಷ ಓಂ ಶ್ರೀ ಆದಿಶೇಷ ಶಕ್ತಿ ನಾಗರಾಜ ಸ್ವಾಮಿ ನಮಃ, ಓಂ ಶ್ರೀ ಆದಿಶೇಷ ಶಕ್ತಿ ನಾಗರಾಜ ಸ್ವಾಮಿ ನಮಃ, ಓಂ ಶ್ರೀ ಆದಿಶೇಷ ಶಕ್ತಿ ನಾಗರಾಜ ಸ್ವಾಮಿ ನಮಃ. ಈ ರೀತಿ ಹೇಳ್ತಾ ಆ ಭಗವಂತನಿಗೆ ಶರಣಾಗತಿ ಆದರೆ ಖಂಡಿತ ಆತ ನಿಮ್ಮ ಕೈ ಬಿಡಲ್ಲ. ಭಕ್ತರೇ, ಗೆಳೆಯರೇ, ಅಭಿಮಾನಿಗಳೇ, ಇದು ನಾಗಸೃಷ್ಟಿ. ನಾಗಸೃಷ್ಟಿನಲ್ಲಿ ಈ ಒಂದು ಭಾಗವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ನನಗಿದ್ರೆ ಮತ್ತೊಂದು ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇಂದಿನ ಭಾಗಗಳನ್ನು ನೋಡಿ, ಹಾಗೆ ಮುಂದಿನ ಭಾಗಗಳನ್ನು ನೋಡಿ. ನಿಮ್ಮೆಲ್ಲರಿಗೂ ಓಂ ಶ್ರೀ ಆದಿಶೇಷ ಶಕ್ತಿ ನಾಗರಾಜ ಸ್ವಾಮಿ ಆಶೀರ್ವಾದ ಇರಲಿ. ನಿಮ್ಮನ್ನು ಆ ಶಕ್ತಿ ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.